ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡನ್ನು ಬಳಸ್ಕೊಂಡು ಒಂದು ರಾಯ್ತ ಅಥವಾ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆಯೇ ಕುಂಬಳಕಾಯಿಂದ ಹುಳಿ, ರುಚಿಯಾದಂಥ ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ಎರಡು ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನಾನು ನಿನ್ನೆ ದಿವಸ ಈ ಅಡುಗೆ ಮಾಡಿದ್ದೆ, ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು. ನೋಡಿರಿ, ಬಾಳೆ ದಿಂಡು ತೊಗೊಂಡು ಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿ ಮೇಲಿಂದು ಲೇಯರ್ಸ್ ತೆಕ್ಕೊಂಬಿಡಬೇಕು. ಹೀಗೆ ತೆಗಿತಾ ಇದ್ದರೆ ಬಂದುಬಿಡುತ್ತೆ ಅದೇನೆ. ಬಾಳೆ ದಿಂಡು ಒಳಗಡೆ ಎಷ್ಟಿದೆ ಅಂತ ನಮಗೆ ಕಾಣಿಸುತ್ತಾಗ್ಲೇ ಆ ರೀತಿ ನೀಟಾಗಿ ಲೇಯರ್ಸ್ನೆಲ್ಲ ಹೀಗೆ ತೆಕ್ಕೊಂಡ್ಬಿಡೋದು. ಒಳಗಡೆ ಬಾಳೆ ದಿಂಡು ಸ್ವಲ್ಪ ಎಳೆದು ನೋಡಿಕೊಂಡು ಫ್ರೆಶ್ ಆಗಿರೋದು ತೊಗೊಂಡ್ರೆ ಎಳೆದಿರುತ್ತೆ, ತುಂಬ ನಾರಿರೋದಿಲ್ಲ. ಇಲ್ಲಾಂದರೆ ತುಂಬ ನಾರಿರುತ್ತೆ, ಅದಿಷ್ಟು ನಾರು ತೆಗಿಯೋದ್ರಲ್ಲೇ ಸಾಕಾಗೋಗುತ್ತೆ, ಅಷ್ಟು ನಾರಿರುತ್ತೆ. ನಾರು ಮಾತ್ರ ತಿನ್ನಬಾರ್ದು ಯಾವುದೇ ಕಾರಣಕ್ಕೂ. ಹಾಗಾಗಿ ನೀಟಾಗಿ ನಾವು ಹೆಚ್ಕೊಂಡು ನಾರನ್ನು ತೆಕ್ಕೊಳ್ಳೋಣ. ಮೊದಲಿಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಮಜ್ಜಿಗೆ ನೀರಿನಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ, ಇದರಲ್ಲಿ ಹಾಕಬೇಕು ಬಾಳೆ ದಿಂಡನ್ನು ಕಟ್ ಮಾಡಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಮಜ್ಜಿಗೆ ಅಥವಾ ಇಲ್ಲಾಂದರೆ ಇದು ನಿಂಬೆಹಣ್ಣಿಂದು ನೀರು, ಸ್ವಲ್ಪ ನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಆ ನೀರಲ್ಲಿ ಹಾಕಿದರೂ ಸಹ ಕಪ್ಪಾಗೋದಿಲ್ಲ, ಹಾಗೆ ಬೆಳ್ಳಗೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿಯಾಗಿ ನಾರು ಬರ್ತಾ ಇರುತ್ತೆ. ನೋಡ್ಕೊಂಡು ನಾವು ನಾರೆಲ್ಲನೂ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಹೆಚ್ಕೋಬೇಕು. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಏನಂದರೆ ಸ್ವಲ್ಪ ಹೀಟು ಬಾಡಿಗೆ, ಆದರೆ ಕಿಡ್ನಿ ಸ್ಟೋನ್ಸ್ನ ಕರಗಿಸುತ್ತೆ. ಆಮೇಲೆ ಫೈಬರ್ ಅಂಶ ತುಂಬ ಇರುತ್ತೆ ಇದರೊಳಗೆ. ಈ ಕಾನ್ಸ್ಟಿಪೇಷನ್ ಇರೋರಿಗೆ, ಅಂದರೆ ಮಲಬದ್ಧತೆ ಅಂತ ಹೇಳ್ತಾರಲ್ವ, ಆ ಥರ ತೊಂದರೆ ಇರೋರಿಗೆ, ಮೋಷನ್ ಕ್ಲಿಯರಾಗಿ ಆಗ್ತಾ ಇಲ್ಲ ಅಂತಂದರೆ ಆಗಾಗ ಒಂದು ವಾರ 15 ದಿನಕ್ಕೆ ಒಂದು ಸಲ ತಿಂದರೂ ಸಾಕಾಗುತ್ತೆ. ಬಾಳೆ ದಿಂಡು ಎಲ್ಲ ಕಡೆ ಸಿಗುತ್ತೆ ಈಗ. ನೋಡಿ, ಈ ರೀತಿ ನಾರನ್ನ ತೆಕ್ಕೋಬೇಕು. ಹೀಗೆ ರೌಂಡಾಗಿ ಗಾಲಿಗಳ ಥರ ಹೆಚ್ಕೊಂಡ್ಬಿಟ್ಟು ನಾರು ತೆಕ್ಕೊಂಡು ಹೀಗೆ ಸಣ್ಣದಾಗಿ ಕಟ್ ಮಾಡಬೇಕು. ತುಂಬ ಎಳೆದಿತ್ತು ಅಂದರೆ ಎಷ್ಟು ಬೆಣ್ಣೆ ಥರ ಇದೆ ನೋಡಿರಿ, ನೀಟಾಗಿ ಕಟ್ ಮಾಡ್ಕೋಬೋದು. ಹೀಗೆ ಸಣ್ಣ ಸಣ್ಣ ತುಂಡುಗಳು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಹೀಗೆ ಹೆಚ್ಕೊಂಡು ಮಜ್ಜಿಗೆಯಲ್ಲಿ ಹಾಕ್ಬಿಡಬೇಕು. ನಾನಿಲ್ಲಿ ಪೂರ್ತಿ ಮಜ್ಜಿಗೆಯನ್ನು ತೊಗೊಂಡಿಲ್ಲ, ಸ್ವಲ್ಪ ನೀರಿನಲ್ಲಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿದ್ದೀನಿ. ಆಗ ಸ್ವಲ್ಪ ಕಪ್ಪಾಗೋದಿಲ್ಲ, ಬಾಳೆ ದಿಂಡು ಹಾಗೇ ಇರುತ್ತೆ. ನೋಡಿರಿ, ಹೀಗೆ ಸಣ್ಣದಾಗಿ ಹೆಚ್ಕೊಂಡು ಇದರಿಂದ ಪಲ್ಯ ಸಹ ಮಾಡ್ಬೋದು. ತುಂಬ ವೆರೈಟೀಸ್ ಅಡುಗೆ ಮಾಡ್ಬೋದು ಸ್ನೇಹಿತರೆ. ಬಾಳೆ ದಿಂಡನ್ನು ಬಳಸ್ಕೊಂಡು ಪಲ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ, ಇದಕ್ಕೆ ಕೆಲವರು ಹೆಸರು ಬೇಳೆ ಸೇರಿಸಿ ಪಲ್ಯ ಮಾಡ್ತಾರೆ, ಕೆಲವರು ಹಾಗೆ ಮಾಡ್ತಾರೆ, ಕಾಯಿ ತುರಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಈಗ ಬೂದುಗುಂಬಳಕಾಯಿ ತೊಗೊಂಡು ಬಂದಿದ್ವಿ, ಅದಕ್ಕೋಸ್ಕರ ಅದನ್ನು ಬಳಸಿ ಹುಳಿ ಅಥವಾ ಮಜ್ಜಿಗೆ ಹುಳಿ ಎರಡೂ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಮಜ್ಜಿಗೆ ಪಳ್ದ ಅಂತೀವಿ, ಕೆಲವು ಕಡೆ ಎಲ್ಲ ಮಜ್ಜಿಗೆ ಹುಳಿ ಅಂತಾರೆ, ಅದೂ ಚೆನ್ನಾಗಿರುತ್ತೆ. ಮತ್ತು ಹುಳಿ ಮಾಡೋಣ ಅಂತ ಒಳ್ಳೆ ಮಟ್ಟದಲ್ಲಿ ಮಾಡೋ ಥರ ತುಂಬ ಟೇಸ್ಟಾಗಿ ಘಮ ಅಂತ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ಈ ರೀತಿ ಬೀಜ ತಿರುಳೆಲ್ಲ ತೆಕ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ನೀಟಾಗಿ ಹೆಚ್ಕೊಂಡ್ಬಿಟ್ಟು, ನಾನು ಈಳ್ಗೆಯಿಂದ ಹೆಚ್ತಾ ಇದ್ದೀನಿ. ಇದನ್ನು ಚಾಕುವಿಂದ ಹೆಚ್ಚೋದಕ್ಕೆ ಬರೋದಿಲ್ಲ, ಈಳ್ಗೆಯಲ್ಲಾದರೆ ನೀಟಾಗಿ ಹೆಚ್ಕೊಂಡ್ಬಿಡ್ಬೋದು. ನೋಡಿರಿ, ಹೀಗೆ ನೀಟಾಗಿ ನಮಗೆ ಎಷ್ಟೆಷ್ಟು ದೊಡ್ಡ ಸ್ಲೈಸ್ ಬೇಕಾ, ಎಷ್ಟು ಹೋಳುಗಳು ಬೇಕೋ ನೋಡಿಕೊಂಡು ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಹೀಗೆ ಎಲ್ಲ ಕುಂಬಳಕಾಯಿನೂ ಹೆಚ್ಚಿಟ್ಕೊಳ್ಳೋದು. ಈಗ ರಾಯ್ತ ತೋರಿಸಿ ಹಾಗೆಯೇ ಹುಳಿ ಹೇಗೆ ಮಾಡ್ಕೊಳ್ಳೋದು ರುಚಿಯಾಗಿ ಅಂತ ತೋರಿಸ್ಕೊಡ್ತೀನಂತೆ. ನೋಡಿರಿ, ಎಲ್ಲ ಕುಂಬಳಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಹೀಗೆ ಮಜ್ಜಿಗೆಯಲ್ಲೆಲ್ಲ ಹೆಚ್ಚಿ ಇಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ಹಿಂಡ್ಕೊಂಬಿಟ್ಟು ಈ ಥರ ಒಂದು ಬೌಲ್ಗೆ ತೆಕ್ಕೊಂಬಿಡೋಣ. ಇದನ್ನು ಹಸಿದಾಗಿಯೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಯಿಸಬೇಕು ಆ ಥರದ್ದೇನೂ ಇಲ್ಲ ಸ್ನೇಹಿತರೆ. ತುಂಬ ಎಳೆದಿತ್ತು ಅಂದರೆ ಎಷ್ಟು ರುಚಿ ಇರುತ್ತೆ. ಹಾಗೆ ನೀವು ಕೋಸಂಬರಿ ಥರ ಮಾಡಿಕೊಂಡು ತಿನ್ಬೋದು, ಅದನ್ನು ತುಂಬ ಒಳ್ಳೆಯದು ದೇಹಕ್ಕೆ. ಫೈಬರ್ ರಿಚ್ ಆಗಿರುತ್ತೆ ಇದರೊಳಗೆ. ಹೇಳಿದ್ನಲ್ಲ, ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದಿದು. ಕಿಡ್ನಿ ಸ್ಟೋನ್ಸ್ನೆಲ್ಲ ಕರಗಿಸ್ಬಿಡುತ್ತೆ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಹಾಕ್ಕೋಬೇಕು, ಇದು ಒಳ್ಳೆ ರುಚಿ ಕೊಡುತ್ತೆ. ಮತ್ತು ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು, ಇದನ್ನು ಕಲಿಸ್ಕೊಂಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮೊಸರು ಬಜ್ಜಿ ಅಥವಾ ರಾಯ್ತ ರೆಡಿ ಆಗುತ್ತೆ. ಇದು ಚಪಾತಿ, ಪೂರಿ ಮತ್ತು ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದು, ಇದನ್ನು ಹಾಗೆ ಬಟ್ಲಲ್ಲಿ ಹಾಕ್ಕೊಂಡು ತಿಂದ್ರೂ ತುಂಬ ರುಚಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಈಗ ನೋಡಿರಿ ಕುಂಬಳಕಾಯಿನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸೋದಕ್ಕೆ ಇಡ್ತೀನಂತೆ. ಕುಂಬಳಕಾಯಿ ಹಾಗೆ ಬೇಯಿಸ್ಕೋಬೇಕು, ಕುಕ್ಕರಲ್ಲಿ ಇಡಬಾರ್ದು, ಬೇಗನೆ ಬೆಂದೋಗುತ್ತೆ. ಈಗ ಮಸಾಲೆ ರುಬ್ಕೊಳ್ಳೋಣ ಸ್ನೇಹಿತರೆ. ಒಂದು ಜಾರ್ಗೆ ಸ್ವಲ್ಪ ಕಾಯಿ ತುರಿ, ನಾನಿಲ್ಲಿ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೆ ನೋಡಿಕೊಂಡು ಹುಳಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು ಹುಳಿ ಪುಡಿ ರೆಸಿಪಿ ಈಗಾಗಲೇ ತುಂಬ ಸಲ ತೋರಿಸಿದ್ದೀನಿ, ನೋಡ್ಕೊಳ್ರಿ. ಆ ಥರದ್ದೊಂದು ಪುಡಿ ರೆಡಿ ಇತ್ತು ಅಂದರೆ ನಾವು ಹುಳಿ ತೊವ್ವೆ ಎಲ್ಲದಕ್ಕೂ ಬಳಸ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಟೊಮೆಟೊ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ, ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ. ಈಗ ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದು ಮೊಸರು ಬಜ್ಜಿಗಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಇಂಗು ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ರೆ ಮೊಸರು ಬಜ್ಜಿ ತುಂಬ ಈಸಿ, ತುಂಬ ಬೇಗನೆ ಆಗುತ್ತೆ. ಅದೇನು ಫ್ರೈ ಮಾಡೋ ಅಷ್ಟಿಲ್ಲ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಆಗಾಗ ನಾವು ಮೊಸರಿಂದ ಮಾಡಿರ್ತಕ್ಕಂಥದ್ದು ಬಜ್ಜಿ ಆಗಲಿ ಈ ಥರದ್ದು ರಾಯ್ತಗಳು ಮಾಡ್ತಾ ಇರಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಈಗಂತೂ ಇನ್ಮೇಲೆ ಬೇಸಿಗೆ ಶುರುವಾಗುತ್ತೆ, ಆಗಾಗ ನಾವು ಈ ಥರದ್ದು ಮಾಡ್ಕೊತಾ ಇರಬೇಕು. ನೋಡಿರಿ, ಮೊಸರು ಬಜ್ಜಿ ರೆಡಿ ಆಯಿತು. ಈಗ ಕುಂಬಳಕಾಯಿ ಬೇಯೋದಕ್ಕೆ ಇಟ್ಟಿದ್ದೆ, ಆಲ್ಮೋಸ್ಟ್ ಬೇಯ್ತಾ ಇದೆ. ತುಂಬ ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು ಇದನ್ನು, ಸ್ವಲ್ಪ ಮೀಡಿಯಮ್ ಆಗಿ ಬೆಂದರೆ ಸಾಕು. ಮತ್ತು ಆಮೇಲೆ ನಾವು ಬೇಳೆ, ಹುಳಿ, ಉಪ್ಪು, ಖಾರ ಎಲ್ಲ ಹಾಕ್ತೀವಲ್ವ, ಅವಾಗ ಮತ್ತೆ ಇನ್ನೊಂದಷ್ಟು ಬೇಯುತ್ತಲ್ಲ, ಸರಿ ಹೋಗುತ್ತೆ. ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು. ಈಗ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ, ತೊಗರಿ ಬೇಳೆ. ಈ ಹುಳಿನ ನಾವು ರುಬ್ಬಿ ಹಾಕಿನೂ ಮಾಡ್ಬೋದು, ಹಾಗೇನೂ ಮಾಡ್ಬೋದು. ಮಸಾಲೆ ಎಲ್ಲ ರುಬ್ಬಿಕೊಂಡು ಮಾಡಿದರೆ ತುಂಬ ರುಚಿ ಇರುತ್ತೆ. ಹುಳಿ ಮುದ್ದೆಗೆ, ರಾಗಿ ಮುದ್ದೆಗೆ ಮತ್ತು ಚಪಾತಿಗೆ, ಅನ್ನಕ್ಕೆ, ದೋಸೆಗೂ ಸಹ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿರಿ, ಹುಳಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ರುಬ್ಬಿದ್ನಲ್ಲ ಆ ಮಸಾಲೆ ಎಲ್ಲನೂ ಹಾಕ್ತಾಯಿದ್ದೀನಿ. ನೀಟಾಗಿ ಈ ಥರ ಜಾರೆಲ್ಲ ನೀಟಾಗಿ ತೊಳ್ಕೊಂಡು ಒಂದು ಸಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದು ಕುದಿಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ರುಚಿಯಾಗುತ್ತೆ ಹುಳಿ. ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಬ್ರಾಹ್ಮಣರ ಮನೆಗಳಲ್ಲೆಲ್ಲ ಈ ಥರದ ಹುಳಿಗಳು ಮಾಡೇ ಮಾಡ್ತೀವಿ. ಕೆಲವ್ರ ಮನೆಗಳಲ್ಲಿ ಟೊಮೆಟೊನೂ ಸಹ ಬಳಸೋದಿಲ್ಲ, ಆದರೆ ನಾವು ಬಳಸ್ತೀವಿ ಸ್ನೇಹಿತರೆ. ಈರುಳ್ಳಿ, ಬೆಳ್ಳುಳ್ಳಿ ಒಂದು ಬಳಸೋದಿಲ್ಲ. ಈಗ ನೋಡಿರಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಈ ರೀತಿ ಮುರಿದು ಹಾಕಿದ್ರೆ ಆ ಪರಿಮಳ ಬಿಟ್ಕೊಳ್ಳುತ್ತಲ್ಲ, ತುಂಬ ರುಚಿ ಇರುತ್ತೆ ಹುಳಿಗೆ. ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಹುಳಿಗೆ ಯಾವಾಗಲೂ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ ಇಷ್ಟು ಹಾಕಿಬಿಟ್ರೆ ಆರಾಮಾಗಿ ಹುಳಿ ರೆಡಿಯಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿಯೂ ಇರುತ್ತೆ. ನಾನು ನೆನ್ನೆ ಬೆಳಗ್ಗೆ ಮಾಡಿದ್ದೆ ಇದು ಹುಳಿ, ಮತ್ತು ರಾತ್ರಿಗೆ ದೋಸೆ ಹಿಟ್ಟಿತ್ತು. ಮೊನ್ನೆ ದ್ವಾದಶಿ ಮಾಡಿದ್ದು ಅಂತ ಹೇಳಿದ್ದೆ ನಿಮಗೆ. ದೋಸೆ ಮಾಡ್ಕೊಂಡಿದ್ವಿ, ತುಂಬ ರುಚಿ ಇರುತ್ತೆ. ದೋಸೆಗೆ ಹುಳಿ ಅಂತೂ ಒಳ್ಳೆ ಕಾಂಬಿನೇಷನ್. ಮತ್ತು ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕಬೇಕು ಮೇಲೆ, ಹಸಿ ಹಿಂಗೆ ಹಾಕಿದ್ರೆ ಆ ಪರಿಮಳ ಬರ್ತಾ ಇರುತ್ತಲ್ಲ, ಸೇಮ್ ನಾವು ಮಠದಲ್ಲಿ ಊಟ ಮಾಡ್ತಾಯಿದ್ದೀವೇನೋ ಅಂತ ಅನಿಸುತ್ತೆ, ಅಷ್ಟು ರುಚಿ ಇರುತ್ತೆ. ನೋಡಿರಿ, ಸ್ವಲ್ಪ ತಿಕ್ನೆಸ್ ಬರುತ್ತೆ. ಕಾಯಿ ತುರಿ ಎಲ್ಲ ರುಬ್ಬಿ ಹಾಕಿರ್ತೀವಲ್ವ, ಸ್ವಲ್ಪ ಗಟ್ಟಿ ಬರುತ್ತೆ. ಕೊನೆಯದಾಗಿ ಸಾಸಿವೆ, ಜೀರಿಗೆ, ಇಂಗು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ರುಚಿಯಾದಂಥ ಆ ಹುಳಿದು ಘಮ ಮನೆಯೆಲ್ಲ ಹರಡ್ಕೊಂಡಿರುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಸಹ ಒಂದು ಸಲ ಮಾಡಿ ಟ್ರೈ ಮಾಡಿರಿ. ಮತ್ತು ಬಾಳೆ ದಿಂಡಿನ ರಾಯ್ತ ಅಥವಾ ಮೊಸರು ಬಜ್ಜಿ, ಕುಂಬಳಕಾಯಿ ಹುಳಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.